ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಹೊಸ ಈ ವಿಡಿಯೋಗೆ ಸ್ವಾಗತ. ಈ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಈ ಆಲೂಗಡ್ಡೆ ಒಂದು ಸಲ ನೀವು ಟ್ರೈ ಮಾಡಿದರೆ 100%, ಒಂದಲ್ಲ ಎರಡಲ್ಲ, 4 ಚಪಾತಿ ಹಾಗೆ ಗುಳುಪ್ ಅಂತ ಖಾಲಿ ಮಾಡ್ಬೋದು. ಆ ಥರ ಟೇಸ್ಟಿಯಾಗಿ ಇರುತ್ತೆ. ಒಂದು ಸಲ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ಪೂರ ವಿಡಿಯೋ ನೋಡಿ ನಿಮಗೆ ತಿಳಿಯುತ್ತೆ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡವಲ್ಲ. ಮೊದಲಿಗೆ ನಾನು 4 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ 4 ಪೀಸ್ ಮಾಡಿ ಈ ಥರ ಕುದಿಸ್ಕೋಬೇಕು. ನೋಡಿ, ಕುದಿಸ್ಕೊಂಡ ತಕ್ಷಣವೇ ನಾನು ಒಂದು ಬಾಣಲಿಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಜೀರಿಗೆ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಹಿಂದಲೇ ಹಸಿಮೆಣಸಿಗೆ ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಕೂಡ. ನೋಡಿ, ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ನೀಟಾಗಿ ಒಂಥರ ಹಸಿ ವಾಸನೆ ಹೋಗಬೇಕು, ಅಷ್ಟು ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಸ್ನೇಹಿತರೆ, ಈಗ ಒಂದು ಅರ್ಧ ಸ್ಪೂನ್ ಅರಿಶಿಣ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವು ಬೇಯಿಸಿಟ್ಟಿರುವಂಥ ಆಲೂಗಡ್ಡೆನ ಹಾಕ್ಕೋಬೇಕು. ಈಗ ಇದು ಸಹ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಕಟ್ ಮಾಡಿರೋಂಥ ಟೊಮೊಟೊ ಸಹ ಹಾಕೊಳ್ಳೋಣ. ಅಂದರೆ ಎಲ್ಲರೂ ಮೊದಲಿಗೆ ಹಾಕ್ತಾರೆ, ಹಾಗಾಗಿ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಕಾರಣ ಏನಪ್ಪ ಅಂದರೆ ಈ ಟೊಮೊಟೊನ ಬೇಗ ಬೇಯುತ್ತೆ, ಹಾಗಾಗಿ ನಾನು ಈಗ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು 2 ನಿಮಿಷ ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ. ನಾನು 10 ನಿಮಿಷ ಮುಂಚೆನೇ ಒಂದು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ. ಈಗ ನಾವು ಹುಣಸೆ ಹಣ್ಣಿನ ರಸ ಸಹ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ಹುಳಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಯಾಕಂದರೆ ಹುಳಿ ಇದ್ರೇ ಒಳ್ಳೆಯದು. ಯಾಕಂದರೆ ಈ ಆಲೂಗಡ್ಡೆ ಪಲ್ಯನ ಹಾಳಿಸೋದಿಲ್ಲ, 24 ಅವರ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ಹುಣಸೆ ಹಣ್ಣು ಹುಳಿನ ಹಾಕ್ಕೋಬೇಕು. ಹಾಗೆ ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಹುಳಿ ಹಾಕ್ಕೊಂಡ ತಕ್ಷಣ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನಾವು ಇದರಲ್ಲೇ ಹಾಗೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹಾಗೆ ಹಾಕಿದ್ದೀವಿ ಸ್ನೇಹಿತರೆ, ನೋಡ್ಬೋದು. ಈಗ ನಾವು ಮತ್ತೆ 10 ನಿಮಿಷ ಕ್ಲೋಸ್ ಮಾಡೋಣ. ನೋಡ್ಬೋದು, 10 ನಿಮಿಷ ಆಯಿತು ಸ್ನೇಹಿತರೆ. ಯಾವ ಥರ ನಿಮಗೆ ಕಾಣಿಸ್ತದೆ ನೋಡ್ಬೋದು. ಈ ಪಲ್ಯನ ಸ್ವಲ್ಪ ಗ್ರೇವಿ ಥರ ಇದೆಯಲ್ಲ, ನೋಡಿದ್ರಲ್ಲ ಸ್ನೇಹಿತರೆ. ಈಗ ನಾವು ಕಡಲೆ ಬೀಜ ಅಂದರೆ ಶೇಂಗಾದ ಪುಡಿನ ಮೊದಲೇ ನಾವು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಅದು ಸಹ ಹಾಕೋತಾ ಇದೀವಿ ಸ್ನೇಹಿತರೆ, ನೋಡ್ಬೋದು. ಅಂದರೆ ಇದು ಹಾಕ್ಕೊಂಡ್ರೆ ಹಾಕ್ಬೋದು, ಬೇಡಂದರೆ ಲೆಸ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಅಂದರೆ ಇದು ಕಡಲೆ ಬೀಜ ಪುಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಒಂದು 10 ನಿಮಿಷ ಕ್ಲೋಸ್ ಮಾಡಿ ಮತ್ತೆ ನೋಡಬಹುದು. ಇವಾಗ ಯಾವ ಥರ ಈ ರೆಸಿಪಿನ ತುಂಬಾ ಸಖತ್ತಾಗಿದೆ, ಗ್ರೇವಿ ಥರ ಈ ಆಲೂಗಡ್ಡೆ ಪಲ್ಯ. ಇಷ್ಟೇ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಹೃದಯಪೂರ್ವಕ ಬೇಡಿಕೊಳ್ಳುತ್ತೇನೆ. ಅಲ್ಲಿವರೆಗೂ ಮತ್ತೊಂದು ವಿಡಿಯೋಗೆ ವೆಯ್ಟ್ ಮಾಡಿ. ಟೇಕ್ ಕೇರ್, ಬಾಯ್.